ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಬೆಳ್ಳುಳ್ಳಿ ಕಬಾಬ್. ಈ ಒಂದು ಬೆಳ್ಳುಳ್ಳಿ ಕಬಾಬ್ನ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಟೇಸ್ಟಿಯಾಗಿ, ತುಂಬ ಖಾರವಾಗಿ ಈ ಒಂದು ಬೆಳ್ಳುಳ್ಳಿ ಕಬಾಬ್ನ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ಗೆ ನಾನು ಬಿಡಿಸಿ ಇಟ್ಕೊಂಡಿರುವಂಥ ಮೀಡಿಯಮ್ ಸೈಜಿನ ಒಂದು 4 ಬೆಳ್ಳುಳ್ಳಿ ಗೆಡ್ಡೆನ ಈಗ ಹಾಕ್ಕೊಳ್ತಾ ಇದ್ದೀನಿ. ಸೊ ದಪ್ಪದಾದರೆ ಒಂದು 3 ಗೆಡ್ಡೆ ಸಾಕಾಗುತ್ತೆ. ಸಣ್ಣವಾದರೆ 3 ರಿಂದ 4 ಹಾಕ್ಕೋಬೇಕಾಗತ್ತೆ. ಹಾಗೆ ಒಂದು 3 ಇಂಚಿನಷ್ಟು ಶುಂಠಿನೂ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಗಿಂತ ಶುಂಠಿ ಸ್ವಲ್ಪ ಕಡಿಮೆ ಇರಬೇಕು, ಯಾಕಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನಾನಿಲ್ಲಿ ಒಂದು 20 ಹಸಿಮೆಣ್ಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 20 ಖಾರವಾಗಿ ಬರಬೇಕು ಅಂದರೆ 20 ಮೆಣಸಿನ್ಕಾಯಿನಾದರೂ ತೊಗೊಳ್ಳೇಬೇಕಾಗತ್ತೆ. ನನ್ನ ಕೈಯಲ್ಲಿ ಒಂದು ಇಡಿಯಾಗುವಷ್ಟು ಕರ್ಬೇವಿನ ಸೊಪ್ಪು ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ನಿಮ್ಮ ಕೈಯಲ್ಲಿ ಒಂದು ಇಡಿಯಾಗುವಷ್ಟು ಕರ್ಬೇವಿನ ಸೊಪ್ಪು ತೊಗೊಳ್ಳಿ. ಸೊ ಒಂದು ಇಡಿ ತೊಗೊಂಡ್ರೆ ಸಾಕಾಗುತ್ತೆ. ಇದು ಕರ್ಬೇವಿನ ಸೊಪ್ಪು ಘಮ ಚೆನ್ನಾಗಿ ಬರುತ್ತೆ, ಸೊ ಹಾಗಾಗಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಇಂಚಿನ ಚಕ್ಕೆ ತೊಗೊಂಡಿದ್ದೀನಿ. ಒಂದು 10 ಲವಂಗ ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನು ಮೆಣಸು ತೊಗೊಂಡಿದ್ದೀನಿ. ಸೊ ಇದನ್ನು ಖಾರ ನೋಡ್ಕೊಂಡು ಹಾಕೋಬೋದು, ಇಲ್ಲ 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಖಾರ ಬೇಕಾದವರು 2 ಟೇಬಲ್ ಸ್ಪೂನು ಕೂಡ ಹಾಕೋಬೋದು, ಅಡಿಷ್ನಲ್ ಇದೆ. ಸೊ ಇದನ್ನು ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ನೀರು ಹಾಕ್ಕೊಳ್ತಿಲ್ಲ, ಮೊಸರು ಹಾಕ್ಕೊಳ್ತಿದ್ದೀನಿ. ನೀರು ಹಾಕ್ತೇ ರುಬ್ಬಬೇಕಾಗತ್ತೆ ಮಿಕ್ಸಿನಲ್ಲಿ. ಸೊ ಈಗ ಬನ್ನಿ ಫ್ರೆಂಡ್ಸ್, ಇದನ್ನು ಒಂದು ರುಬ್ಕೊಂಡು ಬರೋಣ. ಈಗ ನೋಡಿ, ಈ ಒಂದು ಹದದಲ್ಲಿ ನಾವು ಒಂದು ಪೇಸ್ಟ್ನ ರುಬ್ಕೋಬೇಕಾಗತ್ತೆ. ಸೊ ಈ ಗಟ್ಟಿ ಇರಲೇಬೇಕಾಗತ್ತೆ. ಸೊ ಅದನ್ನು ನಾನೀಗೊಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬಾಣಲಿಗೆ ಹಾಕ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಆಚೆ ಎಲ್ಲ ಸ್ಪ್ರೆಡ್ ಆಗೋಲ್ಲ. ಸೊ ಅದಕ್ಕೇ ಈ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಸಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ 1 ಟೇಬಲ್ ಸ್ಪೂನಷ್ಟು ಮೈದಾ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ನಮಗೆ ಕಬಾಬು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಪೌಡರ್, ಅಂದರೆ ಜೋಳದ ಪೌಡರ್. ಹಾಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಪ್ರತಿಯೊಂದಕ್ಕೂ ಚಿಕನ್ ಬಳಸುವಾಗ ಈ ಒಂದು ಅರಿಶಿನ ಪುಡಿ ಅಂತೂ ಬಳಸಲೇಬೇಕಾಗುತ್ತೆ. ಅರಿಶಿನ ಪುಡಿ ಇಲ್ಲದೆ ಯಾವುದೇ ಚಿಕನ್ ಐಟಮ್ನ ನಾವು ಮಾಡೋಕ್ಕೆ ಆಗೋದಿಲ್ಲ. ಸೊ ನಾವು ಈ ಕಬಾಬ್ಗೂ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. 1 kg ಚಿಕನ್ನಿಗೆ ಒಂದೇ ಒಂದು ಮೊಟ್ಟೆ ಸಾಕಾಗುತ್ತೆ. ಜಾಸ್ತಿ ತೊಗೊಂಡ್ರೆ ಅದು ನೀರು ಥರ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ, ಉದ್ರುದ್ರಾಗಿ. ಸೊ ಮಸಾಲೆ ಎಲ್ಲ ಫಿಟ್ ಆಗೋದಕ್ಕೆ ಒಂದೇ ಒಂದು ಮೊಟ್ಟೆ ಸಾಕಾಗುತ್ತೆ. ಸೊ ಈಗ ನಾವು ಕೈನಲ್ಲೇ ಈ ಒಂದು ಎಲ್ಲ ಮಸಾಲಾನ ನಾವು ಕೈನಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಕೈನಲ್ಲಿ ಕಲಿಸೋದ್ರಿಂದ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಸ್ಪೂನಲ್ಲೆಲ್ಲ ಕಲಿಸ್ತಾರೆ, ಹಾಗೆಲ್ಲ ಕಲ್ಸೋಕೆ ಹೋಗಬಾರ್ದು. ಕೈಯಲ್ಲಿ ಕಲಿಸೋದ್ರಿಂದ ಅದರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಸೊ ನಾವು ಹಾಕ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈ ಮಸಾಲ ಜೊತೆ ಹೊಂದ್ಕೊಳ್ಳೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಒಂದು ರೀತಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಮೊಟ್ಟೆ ಜೊತೆ ಎಲ್ಲ ಒಂದು ಮಸಾಲ ಹೇಗೆ ಮಿಕ್ಸ್ ಆಗಿದೆ ಅಂತ. ಈಗ ನಾವು ಇದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ 1 kg ಚಿಕನ್ನು ನಾವು ಈಗ ಅದಕ್ಕೆ ಮಸಾಲೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಮಸಾಲೆ ಜೊತೆಗೆ ಸೇರಿಸ್ಕೊಂಡು ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಚಿಕನ್ನು ಮಸಾಲೆ ಎಲ್ಲದಕ್ಕೂ ಸೇರ್ಕೊಳ್ಳೋ ಥರ ಚಿಕನ್ ಒಳಗಡೆ. ಸೊ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಚಿಕನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಚಿಕನಲ್ಲಿ ತುಂಬ ಗಲೀಜಿರುತ್ತೆ. ಸೊ ಹಾಗಾಗಿ ಒಂದೊಂದು ಪೀಸ್ನು ಕೂಡ ನಾವು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳೆದು ಒಂದು ಸ್ವಲ್ಪ ಕೂಡ ನೀರಿಲ್ಲದೆ ಸೋರಿಸ್ಕೋಬೇಕಾಗುತ್ತೆ. ನೀರೇನು ಇಲ್ದಂಗೆ ನಾವು ಮಸಾಲೆ ಜೊತೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಈ ಥರ. ನೀವು ಕೂಡ ಈ ಥರ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಈಗಿನ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕಾಲ ಬಿಟ್ಟು ತಿರ್ಗಾ ನಾನು ಮತ್ತೆ ಇದನ್ನು ತಿರ್ಗಾ ರೀಮಿಕ್ಸ್ ಮಾಡ್ತೀನಿ. ಸೊ ಹಾಗಾಗಿ ನೀರೆಲ್ಲ ಮೇಲಿರೋದು ಮತ್ತೆ ತಿರ್ಗಾ ಮಸಾಲೆ ಜೊತೆ ಮಿಕ್ಸ್ ಆಗುತ್ತೆ. ಸೊ ಕ್ಲೋಸ್ ಮಾಡ್ತೀನಿ ಈ ಥರ ಲಿಡ್ನ ಒಂದು 2 ನಿಮಿಷದಿಂದ 5 ನಿಮಿಷದವರೆಗೂ. ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆನ ನಾವು ಒಂದು ಮೀಡಿಯಮ್ ಫ್ಲೋಲ್ಲಿ ಬೇಯಕ್ಕೆ ಬಿಟ್ಬಿಟ್ಟು, ಅದೇ ನಾನು ಹೇಳಿದೆ ನೋಡಿ ನಿಮಗೆ, ನೀರೆಲ್ಲ ಮೇಲೆ ಬಂದಿರೋದ್ರಿಂದ ನಾನು ಮತ್ತೆ ಒಂದು ಸತಿ ಪುನಃ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲಾನ. ಸೊ ಈಗ ಚೆನ್ನಾಗಿ ಸೇರಿಕೊಂಡಿದೆ. ಅದನ್ನು ಒಂದೊಂದೇ ಗರಿಯಾಗಿ ತೊಗೊಂಡು ನಾವು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಬೇಯಿಸ್ಕೊಂಡ್ರೂ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ, ಎಣ್ಣೆಗೆ ಈ ಥರ ಒಂದೊಂದೇ ಆಗುವಷ್ಟು, ಬಾಣಲಿಗೆ ಆಗುವಷ್ಟು ನಾವು ಚಿಕನ್ನ ಹಾಕೋಬೇಕಾಗತ್ತೆ. ಸೊ ಬಾಣಲಿಗಿಂತ ಹೆಚ್ಚಿಗೆ ಹಾಕೊಂಡ್ರೆ ಸರಿಯಾಗಿ ಬೇಯೋದಿಲ್ಲ. ಈಗ ಎಣ್ಣೆ ಜೊತೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಒಂದು ಕಬಾಬ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಫ್ರೈ ಆಗಿದ್ದರೆ ಮೀಡಿಯಮ್ ಫ್ಲೇಮಲ್ಲಿ, ಸೊ ಅದು ಚೆನ್ನಾಗಿ ಬೇಯುತ್ತೆ. ಎಣ್ಣೆ
ಚೆನ್ನಾಗಿ ಬೇಯಿಸ್ಬಿಟ್ರೆ ನೀವು ಕಾಯುವಷ್ಟು ಸೀದೋಗುತ್ತೆ ಕಬಾಬು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸೊ ಈಗ ಕಬಾಬ್ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾನು ಅದನ್ನು ತಿರುಗಿಸ್ತೀನಿ ಒಂದು ಎರಡು ಕಡೆ, ಎಲ್ಲ ಕಡೆ ಚೆನ್ನಾಗಿ ಬೇಯಲಿ ಅಂತ. ಸೊ ಈಗ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಚೆನ್ನಾಗಿ ಹೇಗೆ ಫ್ರೈ ಆಗ್ತಿದೆ ಈ ಒಂದು ಚಿಕನ್ ಕಬಾಬ್, ಬೆಳ್ಳುಳ್ಳಿ ಚಿಕನ್ ಕಬಾಬ್. ಈಗ ನಾನು ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಎತ್ತಿಟ್ಕೊಂಡ ನಂತರ ಹಾಗೆ ಇನ್ನೊಂದು ಸತಿ ಕೂಡ ನಾನು ಎಣ್ಣೆಗೆ ಚಿಕನ್ನ ಹಾಕ್ಕೊಳ್ತೀನಿ. ಸೊ 2 ಹದವಾಗಿ ಹಾಕ್ಕೊಳ್ತೀನಿ. ಒಂದು ಹದ ಹಾಕಿ ಎತ್ಕೊಂಡಿದ್ದೀನಿ. ಸೊ ಇನ್ನೊಂದು ಹದದಲ್ಲಿ ನಾನು ಎಣ್ಣೆಗೆ ಇನ್ನು ಕಲಸಿಟ್ಕೊಂಡಿರುವಂಥ ಚಿಕನ್ನ ಇನ್ನೊಂದು ಹದ ಹಾಕ್ಕೊಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಈ ಒಂದು ಬೆಳ್ಳುಳ್ಳಿ ಕಬಾಬು ತುಂಬ ಟೇಸ್ಟಿಯಾಗಿ, ತುಂಬ ಖಾರವಾಗಿ, ಖಾರ ಯಾರೆಲ್ಲ ಜಾಸ್ತಿ ತಿನ್ನಬೇಕು ಅಂತ ಇರ್ತಾರಲ್ಲ ಅಂಥವರಿಗೆ ಈ ಥರ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಅವರು. ಸೊ ನೀವು ಕೂಡ ಈ ಥರ ಒಂದು ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಸೆಕೆಂಡ್ ಹದನೂ ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಈಗ. ಸೊ ಎಣ್ಣೆ ನೋಡಿ ಯಾವ ಥರ ಕಲರ್ ಆಗಿಬಿಟ್ಟಿದೆ, ಗ್ರೀನ್ ಆಗಿಬಿಟ್ಟಿದೆ. ಸೊ ಅದನ್ನು ನಾನು ಮತ್ತೆ ಪುನಃ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಸೊ ಕಬಾಬ್ನ ಎರಡು ಸತಿ ಒಂದು ಅರ್ಧ ಬೇಯಿಸ್ಕೊಂಡು ತಿರ್ಗಿ ಇನ್ನೊಂದು ಅರ್ಧ ಬೇಯಿಸೋದ್ರಿಂದ ಸೊ ಅದು ಕಬಾಬಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಹಾಗೆ ಮಸಾಲ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಸೊ 2 ಸತಿ ಬೇಯಿಸೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಈಗ 2ನೇ ಸತಿ ಬೆಂದಿರೋದನ್ನು ನಾನೀಗ ಒಂದು ಟೇಬಲ್ಗೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಸಪ್ರೇಟ್ ಮಾಡಿಕೊಂಡು ನಾವು ಕಬಾಬ್ನ ಬೇಯಿಸಿಟ್ಕೊಂಡಿದ್ದಂಥ ಒಂದು ಎಣ್ಣೆಗೆ ಸೊ ಒಂದು ಒಗ್ಗರಣೆ ಸ್ಟೈಲಲ್ಲಿ ಈಗ ಹೋಟೆಲಲ್ಲೆಲ್ಲ ಇದು ಟ್ರೆಂಡಲ್ಲಿದೆ ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲ ಒಗ್ಗರಣೆ ಥರ ಮಾಡಿಬಿಟ್ಟು ಒಂದು ಲೈಟ್ ಫ್ರೈ ಮಾಡಿ ಸೊ ಅದನ್ನು ಫ್ಲೇವರಿಗೆ, ಟೇಸ್ಟಿಗೆ ಹಾಕ್ತಾರೆ. ಸೊ ಅದು ಕಬಾಬ್ ಜೊತೆ ಅದನ್ನು ತಿಂತಾಯಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ನಾನು ಈಗ ಮಾಡ್ಕೊಳ್ತಿದ್ದೀನಿ. ಸೊ ನೀವು ಈ ಥರ ಒಂದು ಸತಿ ಮಾಡ್ಕೊಂಡು ನೋಡಿ ಹೇಗೆ ಬರುತ್ತೆ ಅಂತ. ಸೊ ನಾವಿಲ್ಲಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಳ್ಳೋದ್ರಿಂದ ಸೊ ಖಾರ ಕೂಡ ಕಡಿಮೆ ಆಗುತ್ತೆ. ಸೊ ಅಷ್ಟೊಂದು ಖಾರ ಅನಿಸೋದಿಲ್ಲ, ನೀವು ಅನ್ಕೋಬೋದು. ಫಾರ್ ವಾಚಿಂಗ್ ರಂಜಿತಾ ಉಮೇಶ್ ಚಾನಲ್.